ನಮಸ್ಕಾರ. ನಳಿನೀಸ್ ಕ್ವಿಝಿನ್ ಕಾರ್ಟಲ್ಲಿ ಇವತ್ತು ದಕ್ಷಿಣ ಭಾರತದಲ್ಲಿ ಮಾಡೋ ಒಂದು ಸಾಂಪ್ರದಾಯಿಕ ಅಡುಗೆ ಹೀರೆಕಾಯಿ ಹುಳಿತವ್ವೆ ಅಥವಾ ಹೀರೆಕಾಯಿ ಹುಳು ಪಲ್ಯ ಮಾಡೋಣವಾ? ಎಲ್ಲ ಮದುವೆ ಮನೆಗಳಲ್ಲಿ ಹಬ್ಬಗಳಲ್ಲಿ ಎಲ್ಲ ಮಾಡ್ತಾರೆ ಇದನ್ನು. ಅದಕ್ಕೆ 1 ಕಪ್ ಬೇಳೆನ ಒಂದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಪ್ರೆಷರ್ ಕುಕ್ಕರಲ್ಲಿಟ್ಟು ಒಂದು 4-5 ವಿಷಲ್ ಕೂಗಿಸ್ಕೋಬೇಕು. ಎಳೆದಾಗಿರೋ ಹೀರೆಕಾಯಿ ತೊಗೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಡು, ತೆಳ್ಳಗಿದ್ರೆ ಏನು ತೆಗಿಯೋದು ಬೇಡ, ಇಲ್ಲಾಂದರೆ ಸಿಪ್ಪೆ ತೆಕ್ಕೊಂಡು ಅದರಲ್ಲೂ ಒಂದು ಚಟ್ನಿ ಮಾಡ್ಕೋಬೋದು. ಅದನ್ನು 1-2 ಕಪ್ಪಷ್ಟು ಹೋಳು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಹಾಕಿನೂ ಮಾಡ್ತಾರೆ. ಇವತ್ತು ನಾನು ತೆಂಗಿನಕಾಯಿ ಹಾಕದೇ ಮಾಡ್ತಾಯಿದ್ದೀನಿ. ಟೊಮೆಟೊ 1-2 ಟೊಮೆಟೊ, ಅದು 1-2 ಕಪ್ ಆಗೋಷ್ಟು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ, ಹಬ್ಬಗಳಲ್ಲಿ ಈರುಳ್ಳಿ ಹಾಕಲ್ಲ, ಬೇರೆ ಟೈಮಲ್ಲಿ ಹಾಕ್ಕೋಬೋದು. ಅದನ್ನು 2 ಕಪ್ಪಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಖಾರ ಇದೆ, ಹಾಗಾಗಿ 4 ಉದ್ದುದಕ್ಕೆ ಹೆಚ್ಚು ಹಾಕ್ತಾಯಿದ್ದೀನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಹಿಂಗು, ಆಮೇಲೆ ಈ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳು ಹಾಕಬೇಕು, ಇಲ್ದೇರೆ ಸಿಡಿಯುತ್ತೆ. ಅದನ್ನೆಲ್ಲನೂ ಒಂದು ಸಲ ಬಾಡಿಸ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೆಟೊ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ. ಅದ್ರ ಮೆತ್ತಗಾದ್ಮೇಲೆ ಹೆಚ್ಕೊಂಡಿರೋ ಈ ಹೀರೆಕಾಯಿ ಹೋಳುಗಳನ್ನೆಲ್ಲ ಹಾಕ್ಬೋದು. ಹೀರೆಕಾಯಿ ತುಂಬ ಬಲ್ತೋಗಿದ್ದರೆ ಪ್ರೆಷರ್ ಕುಕ್ಕರಲ್ಲಿ ಆ ಬೇಳೆ ಜೊತೆಗೆ ಅದನ್ನು ಬೇಯಿಸ್ಬಿಡ್ಬೋದು. ಇಲ್ಲ ಎಳೆದಾಗಿದ್ದರೆ ಈ ಒಗ್ಗರಣೆಯಲ್ಲೇ ಬೆಂದೋಗುತ್ತೆ. ಅದನ್ನು ನೋಡ್ಕೊಂಡು ಹಾಕಿ. ಆಮೇಲೆ 1 ಕಪ್ ಆಗೋಷ್ಟು ನೀರು ಎಲ್ಲ ಹಾಕಿ ಇದೆಲ್ಲ ಬೇಯಕ್ಕೆ ಬಿಟ್ಟು ಸ್ವಲ್ಪ ಎಲ್ಲ ಮೆತ್ತಗಾದ್ಮೇಲೆ ಆ ಬೇಳೆನೂ ಇದಕ್ಕೆ ಸೇರಿಸ್ಕೊಂಡು ಬೇಕಾದರೆ ಇನ್ನೊಂದು ಕಪ್ ನೀರು ಹಾಕಿ ಎಲ್ಲ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಸ್ವಲ್ಪ ನೀರಾಗಬೇಕು ಅಂತಂದರೆ ಇನ್ನೂ 1 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಉಪ್ಪು ಹಾಕಿ ಕಲಸಿ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ರುಚಿಯಾದ ಹೀರೆಕಾಯಿ ತವ್ವೆ ರೆಡಿ. ಇದನ್ನ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಮಾಡ್ತೀರಲ್ವ ನೀವು? ನಮಸ್ಕಾರ. ಹೋಗ್ಬರಲಾ?